ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹಾಗೆ ನಾನಿಲ್ಲಿ ಬುಧವಾರದ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಗಾಂಧಿ ಜಯಂತಿ ಆಗಿತ್ತಲ್ಲ, ಹಾಗಾಗಿ ನನ್ನ ಮಗಳಿಲ್ಲಿ ಸ್ಕೂಲಿಗೆ ಬೇಗ ಹೊರಟಿದ್ಲು. 7:45 ಆಗಿತ್ತು. ವ್ಯೂಸ್ ತುಂಬಾ ಚೆನ್ನಾಗಿದೆ ನೋಡಿ, ಇಬ್ಬನಿ ಬೀಳ್ತಿದೆ. ಹಾಗಾಗಿ ಒಂದು ಸ್ವಲ್ಪ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಬಸ್ಸೆಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ರು. ಸಿರ್ಸಿ ಚಂದನ ಸ್ಕೂಲ್ ಬಸ್ ಅಂತ ಹೇಳಿ. ನೆಕ್ಸ್ಟು ನಮ್ಮ ಮನೇಲಿ ಅವತ್ತು ತಿಂಡಿ ಕಡುಬಾಗಿತ್ತು. ಹಾಗೆ ಒಂದು ಸ್ವಲ್ಪ ಹಿಟ್ಟು ಉಳಿದಿತ್ತು, ಅದನ್ನು ಅರ್ಶಿಣದೆಲೆ ಕಡುಬು ಮಾಡಿಡೋಣ ಅಂತ ಹೇಳಿಬಿಟ್ಟು ಅರ್ಶಿಣದೆಲೆ ಕಡುಬನ್ನ ಮಾಡಿಟ್ಟಿದ್ವಿ. ಅದಕ್ಕೆ ಬಾಳೆಕಾಯಿ ಬಜ್ಜಿ ಹಾಗೆ ಅನ್ನದ ಬಜ್ಜಿನ ಪ್ರಿಪೇರ್ ಮಾಡಿದ್ವಿ. ಬಾಳೆಕಾಯಿ ಬಜ್ಜಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಲಿಕ್ಕಾಗಿಲ್ಲ. ಅನ್ನದ ಬಜ್ಜಿನ ಯಾವ ಥರ ಮಾಡೋದು ಅಂತ ಅವತ್ತು ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ಅರ್ಶಿಣದೆಲೆ ಕಡುಬು ಎಷ್ಟು ಚೆನ್ನಾಗಿ ಹಾಗೆ ತಿನ್ನಲಿಕ್ಕಂತೂ ತುಂಬಾ ಚೆನ್ನಾಗಿ. ಅರ್ಶಿಣದೆಲೆ ಇದ್ರಂತೂ ಕಡುಬು ಹಿಟ್ಟು ಮಾಡಿ ಇಟ್ಕೊಂಡ್ರೆ ಈ ಥರ ಬೇಕಾದರೂ ಮಾಡಿಡ್ಬೋದು. ನೋಡಿ ಫ್ರೆಂಡ್ಸ್, ಇಷ್ಟು ಕಡುಬು ಮಾಡಿಬಿಟ್ಟು ಉಳಿದಿರೋ ಮಿಕ್ಕಿರೋ ಹಿಟ್ಟಲ್ಲಿ ಒಂದಿಷ್ಟನ್ನು ಅರ್ಶಿಣದೆಲೆಯಲ್ಲಿ ಸುತ್ತಿ ಇಟ್ಟಿದ್ವಿ. ನೈಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಅವತ್ತು ಪಿತೃಪಕ್ಷ ಆಗಿತ್ತಲ್ಲ, ಹಾಗಾಗಿ ಕಡಲೆಬೇಳೆ ಹಾಗೆ ಅಕ್ಕಿನ ಪಾಯಸಕ್ಕೆ ಅಂತ ಇಲ್ಲಿ ನೆನೆ ಹಾಕಿದ್ದೀವಿ ಬೇಯಿಸ್ಕೊಳ್ಳೋಕ್ಕೆ. ಹಾಫ್ ಆನ್ ಅವರ್ ನೆನೆಸ್ಬಿಟ್ಟು ಆಮೇಲೆ ಕುಕ್ಕರಿಗೆ ಹಾಕಿಬಿಟ್ಟು ಬೇಯಿಸ್ಲಿಕ್ಕೆ ಇಟ್ಕೊಂಡ್ವಿ. ನೆಕ್ಸ್ಟು ಕಡಲೆಬೇಳೆ ಪಾಯಸ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಲಿಕ್ಕಾಗಿಲ್ಲ. ನಂತರ ಅದನ್ನು ಕಡಲೆಬೇಳೆ ಪಾಯಸ ನಮ್ಮತ್ತೆ ದೊಡ್ಡತ್ತೆ ಮಾಡಿದರು. ಹಾಗೆ ನೀವೆಲ್ಲ ಯಾವ ಟೈಪಲ್ಲಿ ಪಿತೃಪಕ್ಷನ ಆಚರಿಸಿದ್ರಿ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ನಾವು ಹಾಲು ಪಾಯಸ ಮತ್ತು ವಡೆ ಹಾಗೆ ಕಡಲೆಬೇಳೆ ಪಾಯಸನ ಮಾಡಿದ್ವಿ ಎಡೆಗೆ. ನೋಡಿ ಫ್ರೆಂಡ್ಸ್, ಇದು ಹಾಲು ಪಾಯಸ. ಫಸ್ಟಿಗೆ ತೋರಿಸಿರೋದು ಕಡಲೆಬೇಳೆ ಪಾಯಸ. ಕಡುಬು ತುಂಬಾ ಚೆನ್ನಾಗಾಗಿತ್ತಲ್ಲ, ಹಾಗಾಗಿ ಖಾಲಿ ಆದವು ಕಡೆಗೆ ನಮ್ಮತ್ತೆ ಇಲ್ಲಿ ಹಿಟ್ಟನ್ನು ಮಾಡಿ ಇಟ್ಕೊಂಡಿದ್ರು ವಡೆಗೆ. ಆ ಹಿಟ್ಟನ್ನು ಯಾವ ಥರ ಪ್ರಿಪೇರ್ ಮಾಡಿದರು ಅಂತ ತೋರಿಸ್ಲಿಕ್ಕೆ ಆಗಿಲ್ಲ ನನಗೆ. ಅದನ್ನು ಹಿಟ್ಟು ಹಾಕಿಬಿಟ್ಟು ಆನಿಯನ್ನ ಚೆನ್ನಾಗಿ ಕೊಚ್ಕೋಬೇಕು ಮತ್ತು ಅದಕ್ಕೆ ಖಾರನ ರೆಡಿ ಮಾಡ್ಕೋಬೇಕು. ಇನ್ನೊಂದು ಸಾರಿ ತೋರಿಸ್ತೀನಿ ನಾನು ಅದು ವಡೆಗೆ ಏನೆಲ್ಲ ಪ್ರಿಪೇರ್ ಮಾಡ್ಕೊತಾರೆ ಅಂತ ಹೇಳಿಬಿಟ್ಟು. ಅದನ್ನು ಮಾಡುವಾಗ ನಾನು ಇರಲಿಲ್ಲ, ನನಗೆ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ದೆ. ಅದಕ್ಕೆ ಕ್ಯಾಪ್ಚರ್ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ. ಅತ್ತೆ ಇಲ್ಲಿ ಮೆದಿತಾ ಇದ್ದಾರೆ. ಯಾವ ಥರ ಮಾಡ್ತಾರೆ ಅಂತ ಮಾತ್ರ ತೋರಿಸ್ಲಿಕ್ಕೆ ಸಾಧ್ಯ ನನಗಿವತ್ತು. ಅದ್ರ ಪುಡಿ ಎಲ್ಲ ತೋರಿಸ್ಲಿಕ್ಕೆ ಆಗಿಲ್ಲ. ಇನ್ನೊಂದು ಬ್ಲಾಗಲ್ಲಿ ಖಂಡಿತ ತೋರಿಸ್ತೀನಿ ಪುಡಿ ಯಾವ ಥರ ಮಾಡ್ಕೊಳ್ಳೋದು, ಹಾಗೆ ಅದಕ್ಕೆ ಖಾರನ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ಹೇಳಿಬಿಟ್ಟು. ನೋಡಿ ಫ್ರೆಂಡ್ಸ್, ಅನ್ನ ಹಾಕಿಬಿಟ್ಟು ಮಾಡ್ಕೊಂಡಿರೋ ಹಿಟ್ಟು ಪೌಡ್ರನ್ನು ಸೇರಿಸ್ಬಿಟ್ಟು ಹಾಗೆ ಅದಕ್ಕೆ ಒಂದು ಸ್ವಲ್ಪ ಖಾರ ಮಾಡ್ಕೊತೀವಿ ಎಕ್ಸ್ಟ್ರಾ. ನೆಕ್ಸ್ಟು ಮತ್ತು ಆನಿಯನ್ನ ಹೆಚ್ಚು ಹಾಕ್ಕೋಬೇಕು, ಸಣ್ಣದಾಗಿ ಚೆನ್ನಾಗಿ ಚಿಕ್ಕದಾಗಿ ಬರಬೇಕು. ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಎಲ್ಲದನ್ನೂ ಮಿಕ್ಸ್ ಮಾಡಿಕೊಂಡು ನಾದ್ಕೋಬೇಕು. ಮೆದು ಬರಬೇಕು. ಅನ್ನ ಜಾಸ್ತಿ ಹಾಕ್ಕೋಬೇಕು, ತುಂಬ ಹಿಟ್ಟು ಹಾಕ್ಕೊಂಡ್ರೆ ಗಟ್ಟಿ ಬರುತ್ತೆ. ನೆಕ್ಸ್ಟು ಅದಕ್ಕೆ ಕಾಂಬಿನೇಷನ್ ಆಗಿ ಮೊಸರುಗಾಯಿ ಹಾಗೆ ಕಾಯಿ ಚಟ್ನಿನ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಅತ್ತೆ ಇಲ್ಲಿ ಮಾಡಿಟ್ಟಿದ್ದಾರೆ. ತುಂಬಾ ಚೆನ್ನಾಗಾಗಿದ್ವು. ಹಾಗೆ ನಮ್ಮ ಚಿಕ್ಕತ್ತೆ ಇಲ್ಲಿ ಅದಕ್ಕೆ ಮೊಸರುಗಾಯಿನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನೀವೆಲ್ಲ ಪಿತೃಪಕ್ಷನ ಯಾವ ಥರ ಪ್ರಿಪೇರ್ ಮಾಡಿದ್ರಿ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ಮಾವ ಹಾಗೆ ನಮ್ಮ ಮನೆಯವರು ಬಂದಿದ್ದರು ಊಟಕ್ಕೆ. ಅಲ್ಲಿ ಊಟ ಬಡಿಸ್ತಾ ಇದ್ದೆ ನಾನು. ನಮ್ಮ ಚಿಕ್ಕತ್ತೆ ಇಲ್ಲಿ ಕರ್ಕೊಡ್ತಾ ಇದ್ದರು ಹಾಲ್ಗರಿಗೆನ ವಡೆನ ಬಿಸಿ ಬಿಸಿ ತಿಂದ್ರೇ ಟೇಸ್ಟ್ ಅಲ್ವಾ. ತುಂಬಾ ತಣ್ಣಗಾದ್ಮೇಲೆ ತಿನ್ನಲಿಕ್ಕೆ ಅಷ್ಟೇನೋ ಅನಿಸೋದಿಲ್ಲ, ಬಿಸಿ ಬಿಸಿನೇ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಹಾಗಾಗಿ ಬಿಸಿ ಬಿಸಿ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಲೇಟಾಗಿ ಪ್ರಿಪೇರ್ ಮಾಡಿದ್ವಿ. ಹಾಗಾಗಿ ನಮ್ಮ ಅತ್ತೆ ಇಲ್ಲಿ ಕರೆದು ಕೊಡ್ತಾ ಇದ್ದಾರೆ, ನಾನಲ್ಲಿ ಊಟಕ್ಕೆ ಬಡಿಸ್ತಾ ಇದ್ದೀನಿ ಪಕ್ಕದಲ್ಲಿ. ಇದಕ್ಕೆ ಸೌತೆಕಾಯಿ ಮೊಸರುಗಾಯಿಯು ತುಂಬಾ ಚೆನ್ನಾಗಾಗುತ್ತೆ ಕಾಂಬಿನೇಷನು. ತಪ್ಪಿದರೆ ಕಾಯಿ ಬಜ್ಜಿ ಮಾಡ್ಕೋಬೋದು, ಇಲ್ಲಾಂದರೆ ಕಾಯಿ ಚಟ್ನಿ ಮಾಡ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ. ಈ ಟೈಪಲ್ಲಿ ಮಾಡಿ ನೋಡಿ ಒಂದು ಸಾರಿ. ನನಗೆ ಅದರದ್ದು ಕ್ಲಿಪ್ಪಿಂಗ್ ತೆಗಿಲಿಕ್ಕಾಗಿಲ್ಲ, ಪೌಡ್ರನ್ನ ಹಾಗೆ ಅದು ಖಾರನ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಿ.
ನೆಕ್ಸ್ಟು ಪಿತೃಪಕ್ಷ ಆಗಿತ್ತಲ್ಲ, ಪಾಯಸ ಎಲ್ಲ ಮಾಡಿದ್ವಲ್ಲ, ಆ ಕಡೆ ತುಪ್ಪ ಎಲ್ಲ ಕರಗಿಸ್ಕೊತಾ ಇದ್ದೀನಿ ಊಟಕ್ಕೆ ಬಡಿಸ್ಲಿಕ್ಕೆ ಅಂತ ಹೇಳಿ. ನೆಕ್ಸ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದಿಷ್ಟು ಬಟ್ಟೆ ಬಂದಿದ್ವು ಹೊಲಿಲಿಕ್ಕೆ ಅಂತ ಹೇಳಿ ಎಲ್ಲ ಹೊಲಿತಾ ಇದ್ದೀನಿ ಫ್ರೆಂಡ್ಸ್. ನೀವೆಲ್ಲ ಹೇಗೆ ಪಿತೃಪಕ್ಷನ ಆಚರಿಸಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಬ್ಲಾಗ್ ಯಾವ ಥರ ಬರಬೇಕು ಅಂತ ಹೇಳಿ ಕಮೆಂಟಲ್ಲಿ ಹೇಳಿ. ಇಷ್ಟ ಆದರೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿರಿ ಫ್ರೆಂಡ್ಸ್, ಈ ಥರ ಮಿಷನ್ ತಗೊಳ್ಳಿ, ಕಡಿಮೆ ರೇಟಿಗೆ ಸಿಗುತ್ತೆ. ಆರಾಮಾಗಿ ಈಸಿಯಾಗಿ ನಮ್ಮ ಬಟ್ಟೆಗಳನ್ನ ನಾವೇ ಆರಾಮಾಗಿ ಹೊಲ್ಕೋಬೋದು. ತುಂಬ ದಿನ ಆಗಿತ್ತು ಕೊಟ್ಟವರು, ಹಾಗಾಗಿ ಹೊಲಿದು ಕೊಡೋಣ ಬೇಗ, ಮತ್ತು ಊರಿಗೆ ಹೋಗೋದೆಲ್ಲ ಇರುತ್ತಲ್ಲ, ಹಾಗಾಗಿ ಹೊಲಿದು ಕೊಡೋಣ ಅಂತ ಹೇಳಿಬಿಟ್ಟು ಮಿಷನ್ ಹಚ್ಚಿದೆ ಹೊಲಿಲಿಕ್ಕೆ ಅಂತ ಹೇಳಿ. ನಾನೇನು ಹೊಲಿಗೆ ಕಲ್ತಿಲ್ಲ, ನನಗೆ ಎಷ್ಟು ಬರುತ್ತೋ ಅಷ್ಟನ್ನು ಮಾತ್ರ ಅವರಿಗೆ ಮಾಡಿಕೊಡ್ತೀನಿ. ಕೊಟ್ಟರೆ ಹಾಗೆ ಸೀರೆ, ಜಿಗ್ಜಾಗು, ಫಾಲ್ಸು ಎಲ್ಲ ಹಚ್ಚುತ್ತೀನಿ. ನನಗೆ ಎಷ್ಟು ಬರುತ್ತೋ ಅಷ್ಟು ಮಾಡ್ತೀನಿ. ಇಷ್ಟ ಇದ್ದವರು ಮಾಡಿಸ್ಕೊತಾರೆ, ಇಲ್ಲ ಅಂದರೆ ಇಲ್ಲ. ನಾನು ಕಲ್ತ್ಬಿಟ್ಟೇನು ಮಾಡ್ತಾಯಿಲ್ಲ, ಹಾಗೆ ಮಾಡಬೇಕು, ಸುಮ್ಮನೆ ಕೂರಬಾರ್ದು ಅನ್ನೋಕ್ಕೋಸ್ಕರ ಮಾಡ್ತಾ ಇರ್ತೀನಿ ಈ ಕೆಲಸನೆಲ್ಲ. ಮೈಂಡನ್ನು ಹಾಗೆ ಖಾಲಿ ಬಿಡಬೇಡ್ದು ಅನ್ನೋಕ್ಕೋಸ್ಕರ ಏನಾದ್ರು ಒಂದು ಕೆಲಸನ ಮಾಡಬೇಕು ಅಂದ್ಕೊಂಡು ಮಾಡ್ತಾ ಇರ್ತೀನಿ. ಸುಮ್ಮನೆ ಕೂತ್ಕೊಂಡು ಆರಾಮಾಗಿ ತಿನ್ಕೊಂಡಿರೋಕ್ಕೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ಏನಾದ್ರು ಒಂದು ಮಾಡ್ತಾನೆ ಇರ್ತೀನಿ, ಇಲ್ಲ ಅಟ್ಲೀಸ್ಟ್ ಏನಾದ್ರು ದೇವ್ರದ್ದು ನಾಮನಾದ್ರು ಬರಿತಾ ಇರ್ತೀನಿ. ಈಗಂತೂ ಹೆಚ್ಚೊತ್ತು ಯೂಟ್ಯೂಬಿಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ, ಟೈಮೇ ಸಿಗ್ತಾ ಇಲ್ಲ. ಒಂದೊಂದು ಸಾರಿ ಅಂತೂ ನೈಟೆಲ್ಲ ವಾಯ್ಸ್ ಓವರ್ ಕೊಡ್ತಾ ಇರ್ತೀನಿ, ಟೈಮ್ ಸಿಗಲ್ಲಲ್ಲ. ಈಗಂತೂ ಮಕ್ಕಳಿಗೆ ರಜೆ ಬಂದಿದೆ, ಹಾಗಾಗಿ ಅದು ಇದು ಅಂತ ಕೇಳ್ಕೊಂಡು ಬರ್ತಾನೆ ಇರ್ತಾಳೆ ನನ್ನ ಮಗಳು. ಹಾಗಾಗಿ ಅವಳಿಗೆ ಟೈಮ್ ಸ್ಪೆಂಡ್ ಮಾಡಬೇಕು. ಇರೋದೇ ಒಂದು 20 ದಿನ ಮನೇಲಿ ಇರ್ತಾರೆ, ಹಾಗಾಗಿ ಹೆಚ್ಚೊತ್ತು ಅವಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ ಕಡೆ ಈ ಕಡೆ ಕರ್ಕೊ ಹೋಗಬೇಕು ಅಂದ್ಕೊಂಡಿದ್ದೀವಿ, ಏನಾಗುತ್ತೋ ಗೊತ್ತಿಲ್ಲ. ಮತ್ತು ಫ್ರೆಂಡ್ಸು, ನೀವೆಲ್ಲ ರಜೆಗೆ ಯಾವ ಕಡೆ ಎಲ್ಲ ಟ್ರಿಪ್ ಹೊರಟಿದ್ದೀರಿ ಅಂಥೇಳಿ ಕಮೆಂಟಲ್ಲಿ ತಿಳಿಸಿ. ಹಾಗೆ ರಜೆನ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ನಮಗೂ ಏನಾದ್ರು ಸಜೆಸ್ಟ್ ಇದ್ದರೆ ಹೇಳಿ. ನನ್ನ ಮಗಳಿಗೂ ತುಂಬಾ ಬೇಜಾರಾಗಿಬಿಟ್ಟಿದೆ, ರಜೆ ಕೊಟ್ಟಿರೋದ್ರಿಂದ ಒಬ್ಬಳೇ ಆಗಿಬಿಟ್ಟಿದ್ದಾಳೆ. ಹಾಗಾಗಿ ಎಲ್ಲ ನೆಂಟರು ಮನೆಗೆ ಹೊರಟಿದ್ದಾರಲ್ಲ, ಪಕ್ಕದ ಮನೆ ಮಕ್ಕಳೆಲ್ಲ. ನಾವು ಅಜ್ಜಿ ಊರಿಗೆ ಆಲ್ರೆಡಿ ಹೋಗಿದ್ವಿ, ಅದಕ್ಕಾಗಿ ಈ ಸಲ ಬೇಡ ಅಂದ್ಕೊಂಡಿದ್ದೀವಿ. ನೋಡಬೇಕು ಎಲ್ಲೆಲ್ಲಿಗೆ ಹೋಗಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಹಾಗೆ ಟೈಮ್ ಪಾಸ್ ಮಾಡೋದು ತುಂಬ ಕಷ್ಟ ಆಗಿದೆ ಅವಳಿಗೆ. ಮತ್ತು ಫ್ರೆಂಡ್ಸ್, ನವರಾತ್ರಿನ ಯಾವ ಥರ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀರಾ, ಹಾಗೆ ಏನೆಲ್ಲ ಮಾಡ್ತೀರಾ ವೆರೈಟೀಸು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ನನ್ನ ವಿಡಿಯೋಗಳು ಯಾವ ಥರ ಬರುತ್ತೆ ಅಂತ ಹೇಳಿ ಕಮೆಂಟಲ್ಲಿ ಹೇಳಿ. ನೋಡಿ ಫ್ರೆಂಡ್ಸ್, ಜಿಗ್ಜಾಗು ನಾನು ಈ ಟೈಪಲ್ಲಿ ಮಾಡ್ತೀನಿ, ಸೀರೆ ಜಿಗ್ಜಾಗನ್ನ. ತುಂಬ ಈಸಿ ಅನಿಸುತ್ತೆ ಜಿಗ್ಜಾಗು, ಫಾಲ್ಸು ಎಲ್ಲ ಮಾಡೋದು. ಈ ಥರ ಮಿಷನ್ ತಗೊಂಡ್ರೆ ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ. ತಗೊಳ್ಳಿ, ಆರಾಮಾಗಿ ನಮ್ಮ ಸ್ಯಾರಿಗಳನ್ನ ನಾವೇ ಆರಾಮಾಗಿ ಜಿಗ್ಜಾಗು ಫಾಲ್ಸು ಮಾಡ್ಕೋಬೋದು. ಈಗಂತೂ ತುಂಬಾ ರೇಟ್ ಆಗಿದೆ ಎಲ್ಲ ಹೊರಗಡೆ ಕೊಟ್ಟು ಮಾಡಿಸ್ಲಿಕ್ಕೆ, ಹಾಗಾಗಿ ಆರಾಮಾಗಿ ಈಸಿಯಾಗಿ ನಾವೇ ಮಾಡ್ಕೋಬೋದು ಈ ಟೈಪಲ್ಲಿ.
ಹಾಗೆ ತುಂಬ ಜನ ವಾಯ್ಸು ಹೋಗುತ್ತೆ ಶೀತ ಆಗಿರೋದ್ರಿಂದ ಕಮೆಂಟಲ್ಲಿ ಹೇಳಿದ್ರಿ ವಾಯ್ಸ್ ಸರಿ ಬರ್ತಿಲ್ಲ ಅಂತ. ಶೀತ ಆಗಿತ್ತಲ್ಲ, ಹಾಗಾಗಿ ತುಂಬ ಕೆಮ್ಮಿತ್ತು, ವಾಯ್ಸ್ ಓವರು ನೀಟಾಗಿ ಕೊಡಲಿಕ್ಕೆ ಆಗಿಲ್ಲ, ಯಾರು ಏನೂ ಅಂದ್ಕೋಬೇಡಿ. ಇದಕ್ಕೆ ಹೆವಿ ಪ್ರೆಸರ್ ಏನೂ ಹಾಕಬೇಕಾಗಿಲ್ಲ, ಆರಾಮಾಗಿ ಕಾಲಲ್ಲಿ ಪ್ರೆಸ್ ಮಾಡಿದರೆ ಸಾಕು, ಆರಾಮಾಗಿ ಮಾಡ್ಕೋಬೋದು. ಈ ಥರ ಮಿಷನ್ ತಗೊಂಡಿರೋದು ತುಂಬಾ ಈಸಿ ಅನಿಸುತ್ತೆ ನನಗೆ. ತುಂಬ ಜನ ಹೊಲಿಗೆ ಮಾಡ್ತೀರಾ ಫ್ರೆಂಡ್ಸ್. ನಾನು ಮಾಡ್ತಿರೋದು ಸರಿ ಇದೆಯೇ ಇಲ್ವೋ ಅಂಥೇಳಿ ಕಮೆಂಟಲ್ಲಿ ಹೇಳಿ. ಹೊಲಿಗೆ ಕಲ್ತಿರೋರಿಗೆ ಗೊತ್ತಿರುತ್ತೆ. ನಾನು ಮಾಡ್ತಿರೋದು, ನಾನೇನು ಕಲ್ತಿಲ್ಲ, ಹಾಗೆ ಮಾಡ್ತಿರೋದು. ನನಗೆ ಈ ಟೈಪಲ್ಲಿ ಹೊಲಿಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ, ಜಿಗ್ ಥರ. ಅದಕ್ಕೆ ನಾನು ಈ ಟೈಪಲ್ಲಿ ಮಾಡ್ತೀನಿ ಫ್ರೆಂಡ್ಸ್. ನೀವೆಲ್ಲ ಯಾವ ಟೈಪಲ್ಲಿ ಮಾಡ್ತೀರಿ? ಕೆಲವರು ತುಂಬ ಜನ ಹಾಗೇ ಮಡಚಿ ಹೊಲಿದು ಬಿಡ್ತಾರೆ, ಅದೇನೋ ನನಗೆ ಇಷ್ಟ ಆಗೋದಿಲ್ಲ. ಹಾಗೆ ಅಡುಗೆಗೆ ಬೆಳ್ಳುಳ್ಳಿ ಖಾಲಿ ಆಗಿದ್ವು, ಒಂದಿಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಿಡಿಸಿಟ್ಕೊತಾ ಇದ್ದೀನಿ. ಲೈವ್ನ ನೋಡ್ಕೊತ ಇಲ್ಲಿ ಬೆಳ್ಳುಳ್ಳಿ ಬೇಳೆನ ಮಾಡ್ಕೊತಾ ಇದ್ದೀನಿ. ತುಂಬ ಹುಳ ಎಲ್ಲ ಇರುತ್ತಲ್ಲ, ಹಾಗಾಗಿ ನೀಟಾಗಿ ಸೋಸ್ಕೊಂಡು ಅದನ್ನು ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಒಂದು ಡಬ್ಬಿಗೆ ತುಂಬಿಟ್ಕೊತೀವಿ. ಅಡುಗೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನೀವು ಎಲ್ಲನೂ ಹೀಗೆ ಮಾಡಿಟ್ಕೊಳ್ಳಿ, ಬಿಡಿಸ್ಬಿಟ್ಟು ಬೇಳೆ ಮಾಡ್ಕೊಂಡಿಟ್ಕೊಳ್ಳಿ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಫ್ರೀ ಟೈಮಲ್ಲಿ ಈ ಟೈಪಲ್ಲಿ ಮಾಡಿಟ್ಕೊಂಡ್ರಂತೂ ಅಡುಗೆ ಫಾಸ್ಟಾಗಿ ಮಾಡ್ಕೋಬೋದು. ಫ್ರೆಂಡ್ಸ್, ನೀವೆಲ್ಲ ಈ ಟೈಪಲ್ಲಿ ಮಾಡಿ ಇಟ್ಕೊತೀರಾ ಇಲ್ವಾ ಅಂತ ಹೇಳಿ ಕಮೆಂಟಲ್ಲಿ ಹೇಳಿ. ತುಂಬ ಜಾಸ್ತಿ ಈ ಟೈಪಲ್ಲಿ ಬೇಳೆ ಮಾಡಿ ಇಟ್ಕೊಂಡ್ರೆ ಹುಳ ಆಗುತ್ತೆ ಅಂತಾರೆ ಕೆಲವರು, ಹುಳ ಹೊಡೆಯುತ್ತೆ ಅಂತ ಹೇಳಿ, ಹಾಳಾಗುತ್ತೆ ಬೇಗ ಅಂತ ಹೇಳಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ 8 ದಿನಕ್ಕೆ ಆಗೋಷ್ಟು, 10 ದಿನಕ್ಕೆ ಆಗೋಷ್ಟನ್ನು ಮಾಡಿಟ್ಕೊಳ್ಳಿ, ಅಷ್ಟನ್ನು ಬಿಡಿಸಿಟ್ಕೋಬೇಡಿ. ನಮಗೆ ತುಂಬ ಬೇಕಲ್ಲ, ಹಾಗಾಗಿ ನಾವಿಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಬಿಡಿಸಿಟ್ಕೊತೀವಿ. ಫ್ರೆಂಡ್ಸ್, ನಾನು ಮಾಡೋ ವಿಡಿಯೋ ಇಷ್ಟ ಆಗ್ತಿದೆಯಾ ನಿಮಗೆ ಅಂತೇಳಿ ಕಮೆಂಟಲ್ಲಿ ಹೇಳಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನನಗೆ ವಿಡಿಯೋ ಮಾಡಲಿಕ್ಕೆ ಖುಷಿ ಅನಿಸುತ್ತೆ, ಇಲ್ಲ ಅಂದರೆ ಬೇಜಾರು ಅನಿಸ್ಬಿಡುತ್ತೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಾರೆ ಅಂತ ಹೇಳಿಬಿಟ್ಟು. ನೆಕ್ಸ್ಟು ನೈಟು ಗುರುವಾರಕ್ಕೆ ಇಲ್ಲಿ ಹೆಸ್ರು ಕಾಳು ಚಟ್ನಿ ಹಾಗೆ ಮುಳಗಾಯಿ ಬಜ್ಜಿನ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಮೆಣಸಿನ್ಕಾಯಿನ ಹಾಗೆ ಹೆಸರು ಕಾಳನ್ನ ಹುರಿದಿಟ್ಕೊತಾ ಇದ್ದೀನಿ. ಪಕ್ಕದಲ್ಲಿ ಈ ಮುಳಗಾಯಿನ ಸುಡಲಿಕ್ಕೆ ಹಾಕ್ಕೊಂಡಿದ್ದೀನಿ.
ಈ ಥರ ಹುರಿದ್ಬಿಟ್ಟು ಇಟ್ಕೊತೀವಿ ಫ್ರೆಂಡ್ಸ್. ನೀವೇ ಎಲ್ಲನೂ ಹೀಗೆ ಮಾಡಿ ಇಟ್ಕೊಳ್ಳಿ, ಏನೂ ಆಗೋದಿಲ್ಲ. ಫ್ರಿಜ್ಜಲ್ಲೇನು ಇಡೋದು ಬೇಡ. ಮೆಣಸಿನ್ಕಾಳು, ಹೆಸರು ಕಾಳು ಎಲ್ಲ ಮುಳುಗಾಯಿ ಒಂದನ್ನು ಸೆಕೆಗೆ ಕೆಲವೊಂದೊಂದು ಸಾರಿ ಹಾಳಾಗುತ್ತೆ. ಹಾಗಾಗಿ ಮುಳುಗಾಯಿನ ಬೇಕಾದರೆ ಸಿಪ್ಪೆ ತೆಗೆದುಬಿಟ್ಟು ಇಟ್ಕೊಳ್ಳಿ. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಈ ಟೈಪಲ್ಲಿ ಮಾಡಿ ಇಟ್ಕೊಳ್ಳಿ. ತುಂಬಾ ಹೆಲ್ಪ್ ಆಗುತ್ತೆ ಫ್ರಿಜ್ ಇರೋರಿಗೆ. ಯಾಕಂದರೆ ತುಂಬ ಲೇಟ್ ಆಗುತ್ತೆ, ಅರ್ಜೆಂಟ್ ಆಗುತ್ತೆ. ಹಾಗಾಗಿ ನಾವು ಮಾತ್ರ ಈ ಥರನೇ ಈ ಟೈಪಲ್ಲೇ ಮಾಡಿ ಇಟ್ಕೊತೀವಿ. ಹಿಂದಿನ ದಿನವೇ ಆಲ್ಮೋಸ್ಟು ಪ್ರಿಪೇರ್ ಮಾಡಿ ಇಟ್ಕೊತೀವಿ. ಹಾಗಾಗಿ ಬೆಳಿಗ್ಗೆ ಆಲ್ಮೋಸ್ಟ್ 10 ಗಂಟೆ ಅನ್ನೋಷ್ಟೊತ್ತಿಗೆ ನಮ್ಮ ಕೆಲಸ ಎಲ್ಲ ಮುಗ್ದಿರುತ್ತೆ. ಇನ್ನೇನು ಬಟ್ಟೆ ವಾಶ್ ಮಾಡೋದು, ಸ್ನಾನ ಮಾಡೋದು ಅದೆಲ್ಲ ಮಾಡೋದ್ರೊಳಗೆ 11 ಗಂಟೆ ಆಗುತ್ತೆ ಅಷ್ಟೇ. ನೋಡಿ ಫ್ರೆಂಡ್ಸ್, ಇಲ್ಲಿ 1 ಲೋಟ ಹೆಸರು ಕಾಳು ತೊಗೊಂಡಿದ್ದೀನಿ. ಇದನ್ನು ಹುರಿದ್ಬಿಟ್ಟು ಇಲ್ಲೇ ಪಕ್ಕದಲ್ಲೇ ಎತ್ತಿಟ್ಕೊತೀನಿ. ಮಾರ್ನಿಂಗು ಕೊಬ್ಬರಿ ಎಲ್ಲ ಹಾಕಿಬಿಟ್ಟು ಹೆಸರು ಕಾಳು ಚಟ್ನಿನ ಮಾಡ್ಕೊತೀವಿ. ರೊಟ್ಟಿಗೆ ತುಂಬಾ ಸೂಪರ್ ಕಾಂಬಿನೇಷನ್ ಹೆಸರು ಕಾಳು ಚಟ್ನಿ. ನಮ್ಮ ಮನೆಯವರಿಗೆ ಹಾಗೆ ನನ್ನ ಮಗಳಿಗೆ ತುಂಬಾ ಇಷ್ಟ. ಹಾಗಾಗಿ ದಿನ ಪಲ್ಯ ತಿಂದು ಬೇಜಾರಾಗಿರುತ್ತಲ್ಲ, ಅದಕ್ಕೋಸ್ಕರ ಮಧ್ಯೆ ಒಂದೊಂದು ದಿನ ಇಲ್ಲಿ ಚಟ್ನಿನ ಮಾಡ್ಕೊತೀವಿ. ಒಬ್ಬೊಬ್ಬರೇ ಇರ್ತಾರೆ, ಹಾಗೆ ಎಲ್ಲಿಗಾರು ಹೋಗೋದಿರುತ್ತೆ ಟ್ರಿಪ್ಪು. ಈ ಟೈಪಲ್ಲಿ ಹಿಂದಿನೇ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸು, ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಅರ್ಜೆಂಟ್ ಅನ್ಸೋದೇ ಇಲ್ಲ. ಬೇಗ ಎತ್ಕೊಂಡು ಬೇಕಾದರೆ ಈ ಕೆಲಸ ಎಲ್ಲ ಮಾಡಿಬಿಟ್ಟು ಹೋಗ್ಬೋದು, ಕಷ್ಟ ಅನ್ಸೋದಿಲ್ಲ. ತುಂಬ ಜನ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ. ಹೀಗೆ ನೋಡಿಬಿಟ್ಟು ಪ್ರೋತ್ಸಾಹಿಸ್ತಾ ಇರಿ. ತುಂಬಾ ಖುಷಿಯಾಗುತ್ತೆ ನನಗೆ ಮಾಡಲಿಕ್ಕೆ. ನೋಡಿ ಫ್ರೆಂಡ್ಸು, ಈ ಕಾಳನ್ನ ಮಧ್ಯೆ ಹಿಂಗೆ ಒಂದು ಕಲ್ಲ ಮೇಲೆ ಹಾಕಿಬಿಟ್ಟು ಸೆಲ್ಫ್ ಕಲ್ಲ ಮೇಲೆ ಹಾಕಿಬಿಟ್ಟು ಪ್ರೆಸ್ ಮಾಡಿದರೆ ಅದು 2 ಹೋಳು ಆಗಬೇಕು. ಜಾಸ್ತಿ ಬೆಂಕಿ ಇಟ್ಕೊಂಡೇ ಹುರ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಅದು ಮಧ್ಯೆ 2 ಹೋಳು ಆಗಿದೆ ಅಂದರೆ ಅದು ನೀಟಾಗಿ ಬೆಂದಿದೆ ಅಂತ ಹೇಳಿ. ತುಂಬ ಕಪ್ ಮಾಡ್ಕೋಬೇಡಿ. ಹಾಗೆ ನೋಡಿ ಫ್ರೆಂಡ್ಸು, ನಾನಿಲ್ಲಿ ಚೂಸ್ ಮೆಣಸು ಅಂತಾರೆ ಇದಕ್ಕೆ, ಚಿಕ್ಕ ಮೆಣಸು. ಇದನ್ನು ಜಾಸ್ತಿ ಯೂಸ್ ಮಾಡಬೇಕು ಹಸಿಮೆಣಸಿಗಿಂತ. ಹಸಿಮೆಣಸು ಯೂಸ್ ಮಾಡಿದರೆ ಕಸ ಹಾಗೆ ಉರಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ಈ ಮೆಣಸಿಂದ ಏನೂ ಆಗೋದಿಲ್ಲ. ಹಾಗೆ ನಮ್ಮ ಮನೆ ಮೆಣಸಾಗಿರೋದ್ರಿಂದ ಅವು ಹೆಚ್ಚು ಖಾರ ಇಲ್ಲ ಅಂತ ಹೇಳಿಬಿಟ್ಟು ಜೊತೆಗೆ ಈ ಥರದ ಮೆಣಸನ್ನು ಒಂದು ಸ್ವಲ್ಪ ಹುರಿದು ಇಟ್ಕೊತೀವಿ ಅದ್ರ ಜೊತೆಗೆ ಆ್ಯಡ್ ಮಾಡಲಿಕ್ಕೆ. ಅದು ಬೆಂದ ನಂತರ ಹಾರುತ್ತೆ, ಸಿಡಿಯುತ್ತೆ ಎಣ್ಣೆ ಬಿಟ್ಟರೆ. ಅದಕ್ಕಾಗಿ ಇಲ್ಲಿ ಪ್ಲೇಟನ್ನ ಮುಚ್ಚಿದ್ದೀನಿ ನಾನು. ಫುಲ್ಲು ಎಲ್ಲ ಕಡೆ ಸಿಡಿದು ಬಿಡುತ್ತೆ ಎಣ್ಣೆ ಬಿಟ್ಟರೆ. ಫಸ್ಟಿಗೆ ಹಾಗೆ ಬೇಯಿಸ್ಕೋಬೇಕು, ನಂತರ ಲಾಸ್ಟಿಗೆ ಎಂಡಿಗೆ ಎಣ್ಣೆ ಬಿಡಬೇಕು. ಅದು ನೀಟಾಗಿ ಬೆಂದ್ಕೊಳ್ಳುತ್ತೆ. ಎಣ್ಣೆ ಬಿಟ್ಟು ನೀಟಾಗಿ ಅದನ್ನು ಪ್ಲೇಟನ್ನು ಮುಚ್ಚಬೇಕು, ಆವಾಗ ಹಾರೋದಿಲ್ಲ ಆ ಟೈಪಲ್ಲಿ ಮಾಡಿದರೆ. ನಿಮ್ಮ ಮನೆಗಳಲ್ಲಿ ಈ ಥರದ ಮೆಣಸಿದ್ರೆ ಆಲ್ಮೋಸ್ಟ್ ಹೆಚ್ಚು ಇದನ್ನೇ ಬಳಸಿ. ತುಂಬ ಹೆಲ್ದಿಗೆ ತುಂಬಾ ಒಳ್ಳೆಯದು ಈ ಮೆಣಸು. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಲಾಸ್ಟಿಗೆ ಎಣ್ಣೆ ಬಿಟ್ಬಿಟ್ಟು ಪ್ಲೇಟನ್ನು ಮುಚ್ಚುತ್ತಾ ಇದ್ದೀನಿ. ಹಾಗೆ ನೆಕ್ಸ್ಟು ಬೌಲಿಗೆ ಹಾಕಿ ಎತ್ತಿಟ್ಕೊತೀನಿ. ಈ ಥರ ನೀಟಾಗಿ ಬೇಯಬೇಕದು. ಹಾಗೆ ನೈಟಿಗೆ ಅನ್ನ ಖಾಲಿಯಾಗಿತ್ತು. ನೋಡಿ ಫ್ರೆಂಡ್ಸ್, ಇಷ್ಟು ಅನ್ನ ಬೆಳಗ್ಗೆನೂ ಇಷ್ಟು ಅನ್ನ ಮಾಡ್ತೀವಿ, ಮತ್ತು ಅಷ್ಟು ಖಾಲಿಯಾಗಿಬಿಟ್ಟಿತ್ತು. ಹಾಗಾಗಿ ಮತ್ತೆ ಇಷ್ಟು ದೊಡ್ಡ ಚರಿಗೆಲೆ ಮತ್ತೆ ಅನ್ನಕ್ಕೆ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.